ಸಕ್ಕದಾಗಿದೆ ಗುರು. ಹೆಂಗ್ ಎಳಿತಾ ಇದೆ ಗೊತ್ತಾ, ಲೀನಿಯರ್ ಆಗಿ ಹೇಳ್ಕೊಂಡು ಹೋಗುತ್ತೆ ಪವರು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಇವತ್ತು ನಾನು ಓಡಿಸ್ತಾ ಇದ್ದೀನಿ ದಿ SD ಅಡ್ವೆಂಚರ್. ನೀವೆಲ್ಲ 1960ಲಿ ಐಡಿಯಲ್ ಜಾವಾ ಅಂತ ಒಂದು ಕಂಪ್ನಿ ಇತ್ತು, ಕೇಳಿರ್ತೀರ ನೀವು. ಅದು ಚೆಕ್ ರಿಪಬ್ಲಿಕ್ ಬೇಸ್ಡ್ ಕಂಪ್ನಿ ಅದು. ಸೊ ಅದನ್ನು ಬಂದ್ಬಿಟ್ಟು ಆ್ಯಕ್ಚುಲಿ ನಮ್ಮ ಮೈಸೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾಯಿತ್ತು. ದಿ ಲೆಜೆಂಡ್ರಿ ರೋಡ್ ಕಿಂಗು ಅದೆಲ್ಲ ನೋಡಿರ್ತೀರ ನೀವು, SDದು. ಅದೆಲ್ಲ 1960ಲಿ ಫ್ಯಾಕ್ಟ್ರಿ ಸೆಟಪ್ ಮಾಡಿದ್ದು ಮೈಸೂರಲ್ಲಿ. ಸೊ ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗ್ತಾಯಿತ್ತು. ಅರೌಂಡ್ 1996ಗೇನೋ ಅವರು ಫ್ಯಾಕ್ಟ್ರಿನ ಶಟ್ ಡೌನ್ ಮಾಡ್ತಾರೆ. ಮತ್ತು ಅಗೇನ್ ಅರೌಂಡ್ 2022ನಲ್ಲಿ ಕ್ಲಾಸಿಕ್ ಲೆಜೆಂಡ್ಸ್ ಏನಿದ್ದಾರೆ, ಮಹೀಂದ್ರ ಆ್ಯಂಡ್ ಮಹೀಂದ್ರ ಗ್ರೂಪ್ ಅವ್ರದ್ದು, ಅವರು ಇದನ್ನು ಈ ಬ್ರ್ಯಾಂಡ್ನ ವಾಪಸ್ ತೊಗೊಂಬರ್ತಾರೆ. ಸೊ ಈ ಬೈಕ್ದು ಇಂಜಿನ್ ಬಂದುಬಿಟ್ಟು ಅರೌಂಡ್ 335cc ಸಿಂಗಲ್ ಸಿಲಿಂಡ್ರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. ಅರೌಂಡ್ 30 bhp ಪವರ್ ಜನ್ರೇಟ್ ಮಾಡುತ್ತೆ. ಅರೌಂಡ್ 30 Nm ಆಫ್ ಟಾರ್ಕ್ ಬರುತ್ತೆ ಇಂಜಿನಲ್ಲಿ. ಸೊ 6 ಸ್ಪೀಡ್ ಟ್ರಾನ್ಸ್ಮಿಷನ್ನು. ಫಂಕ್ಷನ್ ಎಗರ್ಸೋಣ. ಓಹೋ, ಸಸ್ಪೆನ್ಷನು ಸಕ್ಕದಾಗಿದೆ. ಈ ಬೈಕಿಗೆ ಇರೋದು ಕಾಂಪಿಟೇಷನ್ ಅಂತ ಅಂದರೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ನು, ಅದು ಬಿಟ್ಟರೆ ಅಡ್ವೆಂಚರ್ 390. ಸೊ 390 ಬಿಡಿ, ಅದು ಭಯಾನಕ ಪರ್ಫಾರ್ಮೆನ್ಸ್ ಅದು. ಈ ಗಾಡಿ ನೋಡೋದಕ್ಕೂ ಒಳ್ಳೆ ಹಿಮಾಲಯನ್ ಥರನೇ ಇದೆ ಆ್ಯಕ್ಚುಲಿ. ಹಿಮಾಲಯನ್ ಸ್ಕ್ರ್ಯಾಮು ಮತ್ತು ಆ ಥರ ಎಲ್ಲ ಬರುತ್ತಲ್ಲ, ಸೊ ಅದೇ ಥರ ಡಿಸೈನ್ ಇದೆ. ಬಟ್ ಅದು ಕಂಪೇರ್ ಮಾಡಿದ್ರೆ ಇದು ಸಿಕ್ಕಾಪಟ್ಟೆ ಲೈಟ್ ವೇಟ್ ಇದೆ ಗಾಡಿ ಇದು. ಸೊ ಈ ಬೈಕ್ ಬಂದ್ಬಿಟ್ಟು ಅರೌಂಡ್ 188 kgs ಅಷ್ಟೇ ಬರೋದಿದು. ಸೊ ಹಿಮಾಲಯನ್ಗಿಂತ ಅರೌಂಡ್ 10 kgs ವೆಯ್ಟ್ ಕಡಿಮೆನೇ ಇದೆ. ಸೊ ಅದ್ರ ರಿಸಲ್ಟ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ನಿಂಬಲ್ ಗುರು. ಹೆಂಗೆ ಇಟ್ಟಾಡಿಸ್ಬೋದು ಅಂತ ಅಂದರೆ, ಒಳ್ಳೆ ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಮಷೀನ್ ಇದು. ಹಾರನ್ನು ಲೌಡ್ ಆಗಿದೆ. ಓವರ್ಟೇಕ್ ಅಲ್ಲ ನೋಡಿ ಹೆಂಗೆ ಮಾಡ್ಬೋದು. ಅಯ್ಯೋ ಸಾಕು, ಬೇಜಾನಾಗೋಯ್ತು ಪವರ್ ಇದು. 30 bhp. ನಮ್ಮ ಇಂಡಿಯನ್ ರೋಡ್ ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿದೆ ಗುರು. ಸೊ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಫ್ಯೂಯಲ್ ಟ್ಯಾಂಕು ಅರೌಂಡ್ 15.5 ಲೀಟರ್ಸ್ ಏನೋ ಫ್ಯೂಯಲ್ ಕೆಪಾಸಿಟಿ ಬರುತ್ತೆ. ಸೊ ಆನ್ ಆನ್ ಆವ್ರೇಜ್ ಅಂತ ಅಂದ್ಕೊಂಡ್ರೆ ಒಂದು 30ರಿಂದ 35 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಇದು. ಸೊ ನೀವು ಹೈವೇಲೆಲ್ಲ ಸ್ವಲ್ಪ ಒಂದು 80, 90, 100 ಓಡಿಸ್ತೀರಾ ಅಂತ ಅಂದರೆ ಆರಾಮಾಗಿ ಒಂದು 40ವರೆಗೂ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಮೈಲೇಜು. ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊ ಹೆಂಗಿದೆ ಅಂತ, ಸಾಕಾಗಿದೆ. ಫ್ರಂಟ್ ಬಂದ್ಬಿಟ್ಟು 21 ಇಂಚ್ ವೀಲ್ಸ್ ಬರುತ್ತೆ. ಹಿಂದ್ಗಡೆ ಬಂದ್ಬಿಟ್ಟು 17 ಇಂಚ್ ವೀಲ್ಸ್ ಅನ್ಸುತ್ತೆ. ಹೌದು, 17 ಇಂಚು 130 ಸೆಕ್ಷನ್ನು. ಫ್ರಂಟ್ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇದು ಅರೌಂಡ್ 200 mm ಟ್ರಾವೆಲ್ವರೆಗೂ ಆಗುತ್ತೆ. ಹಿಂದ್ಗಡೆ ಬಂದ್ಬಿಟ್ಟು ಹಾರಿಜಾಂಟಲ್ ಅಲ್ಲ, ಮಾಮೂಲಿ ಮೋನೋಶಾಕ್ ಕೊಟ್ಟಿದ್ದಾರೆ. ಅದು 180 mm ಟ್ರಾವೆಲ್ ಆಗುತ್ತೆ ಅದು. ಸೊ ಈ ಬೈಕ್ದು ಚಾಸಿಸ್ ಏನಿದೆ ಅದನ್ನು ಡಬಲ್ ಕ್ರೇಡಲ್ ಚಾಸಿ ಅಂತ ಕರೀತಾರೆ. ತುಂಬ ರಿಜಿಡ್ ಆಗಿದೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಮೇಡ್ ಫ್ರಮ್ ಹೈ ಟೆನ್ಸೈಲ್ ಸ್ಟೀಲು. ಅಂದರೆ ಒಳ್ಳೆ ಕ್ವಾಲಿಟಿ ಇದೆ. ಇವ್ರಿಗೆ ಮಹೀಂದ್ರ ಆ್ಯಂಡ್ ಮಹೀಂದ್ರ ಅವರು ಎಲ್ಲೂ ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡಿಲ್ಲ. BS ಆಗಿರ್ಬೋದು, SD ಆಗಿರ್ಬೋದು, ಜಾವಾ ಆಗಿರ್ಬೋದು, ಬಾಬರ್ ಆಗಿರ್ಬೋದು, ಒಳ್ಳೆ ಕ್ವಾಲಿಟಿನ ಕೊಡ್ತಾಯಿದ್ದಾರೆ. SD ಗಾಡಿಗಳು ಸ್ವಲ್ಪ ಸಿಟಿಲಿ ಓವರ್ ಹೀಟ್ ಆಗುತ್ತೆ ಅಂತ. ಸೊ ನನಗೇನು ಹೀಟಿಂಗ್ ಇಶ್ಯೂಸ್ ಅನಿಸ್ತಾ ಇಲ್ಲ ನನಗೆ. ಆ್ಯಕ್ಚುಲಿ ಮುಂದೆ ವಿಂಡ್ಶೀಲ್ಡ್ ಬರುತ್ತೆ, ಇದು ಹಾಕಿಲ್ಲ ಇದು ಆ್ಯಕ್ಚುಲಿ. ಅದೆಲ್ಲ ಸಪ್ರೇಟಾಗಿ ಬರುತ್ತೆ, ಅದೆಲ್ಲ ಫಿಕ್ಸ್ ಮಾಡಿಕೊಡ್ತಾರೆ. ಮಿರರ್ಸು ಮತ್ತು ಇದು ಎಲ್ಲ ಹಾಕ್ಕೊಡ್ತಾರೆ. ಸೊ ಈ ಗಾಡೀಲಿ ಬಂದ್ಬಿಟ್ಟು ಡ್ಯುಯಲ್ ಚಾನಲ್ ABS ಬರುತ್ತೆ. ಆಮೇಲೆ ABS ಬೇಸ್ಡ್ ರೈಡಿಂಗ್ ಮೋಡ್ಸ್ ಬರುತ್ತೆ ನಿಮಗೆ. ರೋಡು, ಆಫ್ ರೋಡು, ರೈನ್ ಮೋಡ್ ಅಂತ 3 ಮೋಡ್ ಬರುತ್ತೆ. ಅದನ್ನೆಲ್ಲ ಈ ಬಟನ್ಸಲ್ಲಿ ಇದು ಮಾಡ್ಕೊಬೋದು. USB ಚಾರ್ಜರ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ಅಡ್ಜಸ್ಟಬಲ್ ವಿಂಡ್ ಸ್ಕ್ರೀನ್ ಬರುತ್ತೆ. ಇಲ್ಲಿ ಇದೆಯಲ್ಲ ನೋಡಿ, ಇದನ್ನು ತಿರುಗಿಸ್ಕೊಂಡು ನೀವು ಬೇಕಾದ್ರೆ ವಿಂಡ್ಶೀಲ್ಡ್ನ ಅಡ್ಜಸ್ಟ್ ಮಾಡ್ಕೊಬೋದು. ಅದಕ್ಕೆ ಇದೆಲ್ಲ ಬ್ಲೂಟೂತ್ ಎಲ್ಲ ಬರುತ್ತಾ. ಇದು ಸೀಟು ಚೆನ್ನಾಗಿದೆ, ಕಂಫರ್ಟು. ನಿಮಗೆ ಬರೀ ನ್ಯಾವಿಗೇಷನ್ ತೋರಿಸುತ್ತೆ, ಇದು ಗೂಗಲಲ್ಲಿ ತೋರಿಸುತ್ತಲ್ಲ 80 ಕಿಲೋಮೀಟರ್ಸ್. ಅದೇ ಟರ್ನ್ ಬೈ ಟರ್ನ್ ನ್ಯಾವಿಗೇಷನಾ? ಓಕೆ. ಓ, ಹಿಮಾಲಯನ್ ಥರ ಗೂಗಲ್ ಮ್ಯಾಪ್ಸ್ ಅದೆಲ್ಲ ಬರೋಲ್ಲ. ಓಕೆ ನೈಸ್. ಅದು ಆ್ಯಕ್ಚುಲಿ ಹಿಮಾಲಯನಲ್ಲಿ ಈ ಗಾಡಿ ಬಂದ ಮೇಲೆ ಅವನು ಲಿಕ್ವಿಡ್ ಕೂಲ್ಡ್ ಬಿಟ್ಟಿದ್ದು. ಈ ಗಾಡಿ ಬಂದಿರಲಿಲ್ಲ ಅಂದರೆ ಅದೇ ಏರ್ ಕೂಲ್ಡಲ್ಲಿ ಕಲರ್ ಚೇಂಜ್ ಮಾಡ್ಬಿಟ್ಟು ಕಸ್ಟಮರ್ಗೆ ಕನ್ಫ್ಯೂಸ್ ಮಾಡಿಸ್ತಾ ಇದ್ದು. ಹೌದು. ಹಿಂದ್ಗಡೆ ಲಗೇಜು ಮೌಂಟ್ ಮಾಡ್ಕೊಬೋದು. ಹಿಂದ್ಗಡೆ ಕೊಟ್ಟಿದ್ದಾರೆ ನೋಡಿ ಆಪ್ಷನ್. ಹೌದು. ಪ್ಯಾಡಲ್ ಬರುತ್ತಿಲ್ಲ. ಚೆನ್ನಾಗಿದೆ. ಟೂರಿಂಗ್ ಮಾಡೋದಕ್ಕೆ ಚೆನ್ನಾಗಿದೆ. ಹಿಂದ್ಗಡೆ ಪಿಲಿಯನ್ ಕೂರಿಸ್ಕೊಂಡು ಇಲ್ಲಿ ಲಗೇಜ್ ಹಾಕೊಂಡು ಸೀಟ್ ಅಂತೂ ಒಳ್ಳೆ ಕಂಫರ್ಟ್ ಇದೆ. ಲಾಲ್ಗುಡಿಯಿಂದ ನಾನು ಬಸವೇಶ್ವರ ನಗರ ಶೋರೂಮ್ ಟೇಕ್ ಓವರ್ ಮಾಡ್ತಾ ಇದ್ದೀನಿ, ಪ್ಲಸ್ ದೊಡ್ಡ ಕಲ್ಸಂದ್ರ ಶೋರೂಮ್ ಟೇಕ್ ಓವರ್ ಮಾಡ್ತಾ ಇದ್ದೀನಿ. ಓಕೆ. ಶೋರೂಮ್ ಬಂದು ಮಾರ್ಕೆಟಿಂಗು, BTL, ಸೇಲ್ಸ್ ಆಸ್ ವೆಲ್ ಆಸ್ ಸೇಲ್ಸ್. ಓ ನೈಸ್. ರಿವ್ಯೂಸ್ ಮತ್ತೆ ಇದು ಪ್ರೊಮೋ ಕಟ್ ವಿಡಿಯೋಸ್, ಎವ್ರಿಥಿಂಗ್.
ನೈಸ್ ಅಪ್ಪ ಅವರೇ, ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಟೆಸ್ಟ್ ಡ್ರೈವ್. ನಾನು ನಿಮಗೆ ಅದ್ರದ್ದು ಡೀಟೇಲ್ಸ್ ಕಳಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇದಾಗಿದ್ದು ಒಂದು ಕ್ವಿಕ್ ರಿವ್ಯೂ ಆಫ್ ದಿ ಆಲ್ ನ್ಯೂ SD ಅಡ್ವೆಂಚರ್. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಈ ಗಾಡಿ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ಕೆಳಗಡೆ. ಸೊ ಸಿಗೋಣ ಇನ್ ದ ನೆಕ್ಸ್ಟ್ ವಿಡಿಯೋ ಇನ್ ದ ನೆಕ್ಸ್ಟ್ ಬೈಕ್. ಬಾಯ್.